ಲಿಂಗೈಕ್ಯ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯರ ಪಾದಕಮಲಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದ ರೂವಾರಿಗಳು, ಅಂತಾರಾಷ್ಟ್ರೀಯ ಯೋಗಾಚಾರ್ಯರು, ಪ್ರವಚನ ಪ್ರಖ್ಯಾತರು ಆದಂತಹ ಪರಮಪೂಜ್ಯ ಅಮೃತಾನಂದ ಸ್ವಾಮಿಗಳ ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮಹಾರಾಷ್ಟ್ರದ ಜನಪ್ರಿಯ ಜನನಾಯಕರು, ಮಾಜಿ ಮಂತ್ರಿಗಳು ಮತ್ತು ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ದೇಶಮುಖ್ ಅಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಭಾಗದ ಜನಪ್ರಿಯ ವೈದ್ಯರು, ಸಮಾಜ ಸೇವಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ರಳಿಯವರೇ, ನನ್ನ ಆಪ್ತ ಸ್ನೇಹಿತ ವಿಜಯಪುರದ ಖ್ಯಾತ ಎಲುಬು ಕೀಲು ತಜ್ಞರಾದಂಥ ಡಾಕ್ಟರ್ ಎಂಡಿಗೇರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಯಾವತ್ತೂ ಎಲ್ಲ ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಮ್ಮೆಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು. ತಾವೆಲ್ಲ ಕಳೆದ 10 ದಿವಸದಿಂದ ಆಧ್ಯಾತ್ಮ ಮತ್ತು ಸಂಸ್ಕಾರದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಕೇಳಿದಿರಿ. ಒಬ್ಬ ವೈದ್ಯನಾಗಿ ಆರೋಗ್ಯದ ಬಗ್ಗೆ ನಾನು 4 ಮಾತುಗಳನ್ನು ಆಡಲಿಕ್ಕೆ ಇಚ್ಛೆಪಡ್ತೇನೆ. ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಆರೋಗ್ಯದ ಈ ದೇಹ ಆತ್ಮದ ಅರಮನೆ, ಅನಾರೋಗ್ಯದ ಈ ದೇಹ ಆತ್ಮದ ಸೆರೆಮನೆ. ಜೀವನದಲ್ಲಿ ನಾವು ಸಂಪಾದಿಸುವ ಎಲ್ಲ ಸಂಪತ್ತುಗಳಲ್ಲಿ ಅತಿ ಅಮೂಲ್ಯವಾದ ಸಂಪತ್ತು ಯಾವುದು ಅಂತಂದ್ರೆ ಅದು ಆರೋಗ್ಯದ ಸಂಪತ್ತು. ನನಗೆ ಸಾವಿರಾರು ಎಕರೆ ಜಮೀನದ, ತಿರುಗಾಡ್ಲಿಕ್ಕೆ 10 ಕಾರ್ ಅದಾವು, ಮಣ ಬಂಗಾರ ಐತಿ, ಕೋಟಿಗಟ್ಟಲೆ ರೊಕ್ಕ ಬ್ಯಾಂಕ್ನಾಗ ಐತಿ ಅಂತಂದ್ರೂ ಅದನ್ನು ನಾನು ಅನುಭವಿಸಬೇಕಪ್ಪ ಅಂತಂದ್ರೆ ನಾನು ಆರೋಗ್ಯವಂತನಾಗಿರಬೇಕಾಗ್ತದೆ. ಹಾಗಾಗಿ ಹೆಚ್ಚು ಸಂಪಾದನೆ ಮಾಡುವುದ ಬದಲಿಗೆ ಆರೋಗ್ಯವನ್ನು ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನು ಕಲ್ತ್ಕೋಬೇಕಾಗ್ತದೆ. ಆರೋಗ್ಯ ಚೆನ್ನಾಗಿರಬೇಕಪ್ಪ ಅಂತಂದ್ರೆ ಸಾಕಷ್ಟು ನೀತಿ ನಿಯಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಎಷ್ಟು ಹೊತ್ತು ನಿದ್ದೆ ಮಾಡಬೇಕು, ಎಷ್ಟು ಹೊತ್ತು ಕೆಲಸ ಮಾಡಬೇಕು, ಏನು ತಿನ್ನಬೇಕು, ಏನು ಉಣಬೇಕು, ಯಾವ ರೀತಿ ನಾವು ಧ್ಯಾನ ಮಾಡಬೇಕು ಅನ್ನೋದನ್ನು ನಾವು ಅರಿತುಕೊಂಡು ಬದುಕಿದಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ತೀವಿ. ಬಹಳಷ್ಟು 30-40 ವರ್ಷದ ಹಿಂದಿನ ಜೀವನ ಹೇಗಿತ್ತು, ವರ್ತಮಾನ ಕಾಲದ ಈಗಿನ ಜೀವನ ಹೇಗದಂಥೇಳಿ ನಾವು ತುಲನೆ ಮಾಡಿ ನೋಡಿದಾಗ ಹಿಂದೆ ಸ್ವಲ್ಪ ಸ್ವಚ್ಛತೆ ಕಡಿಮೆ ಇತ್ತು. ಹಾಗಾಗಿ ಸಾಕಷ್ಟು ಸಾಂಕ್ರಾಮಿಕ ರೋಗಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆವಾಗ ಕಾಲರಾ, ಟೈಫಾಯ್ಡು, TB ಇಂಥ ರೋಗಗಳು ಜಾಸ್ತಿ ಬರ್ತಿದ್ವು. BP, ಶುಗರ್ ಮತ್ತು ಕ್ಯಾನ್ಸರ್ ಅಂತ ಯಾರಿಗೂ ನಮ್ಗೆ ಗೊತ್ತೇ ಇರಲಿಲ್ಲ. ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಟ್ಟ ನಂತರ ಶುಚಿಯಾದ ನೀರನ್ನು ಬಳಸೋದರಿಂದ ಅಥವಾ ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತಾ ಬಂದಂಗೆ ಇವೆಲ್ಲವೂ ನಿಯಂತ್ರಣಕ್ಕೆ ಬಂದು, ಆದರೆ ಹೇಗೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತಾ ಬಂತು, ಕೈಯಲ್ಲಿ ದುಡ್ಡು ಜಾಸ್ತಿ ಬಂತು, ನಾವೆಲ್ಲ ಆಲಸಿಗಳಾಗ್ತಾ ಇದ್ದೀವಿ. ಪ್ರತಿಯೊಂದು ಕೆಲಸವನ್ನು ನಾವು ಒಂದು ಯಂತ್ರದ ಮುಖಾಂತರ ಮಾಡ್ಕೋತಾ ಇದ್ದೀವಿ. ಮನೆಯಲ್ಲಿ ಖಾರ ಕುಟ್ಟಬೇಕಂದ್ರೆ ಅದಕ್ಕೆ ಬೇರೆ ಮಷಿನ್ ಬಂದೈತಿ, ಹಿಟ್ಟು ಬೀಸಬೇಕಂದ್ರೆ ಒಂದು ಮಷಿನ್ ಬಂದೈತಿ, ಬಟ್ಟೆ ತೊಳ್ಯಾಕೆ ಒಂದು ಮಷಿನ್ ಬಂದೈತಿ. ಮೊದಲೆಲ್ಲ ಇದೆಲ್ಲ ನಾವೆಲ್ಲ ಕೈಯಿಂದ ಮಾಡ್ತಾ ಇದ್ದೀವಿ, ಬೆವರು ಸುರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಆರೋಗ್ಯವಂತರಾಗಿದ್ದೀವಿ. BP, ಶುಗರು ಮತ್ತು ಇಂಥ ಕ್ಯಾನ್ಸರ್ ಅನ್ನೋದು ಜಡ್ಡ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಊರಾಗಿರುವಂಥ ಪ್ರತಿ ಮನೆಯಲ್ಲಿ ಇರುವಂಥ 4 ಜನರಲ್ಲಿ 2 ಪ್ರತಿ ದಿವಸ 2 ಮಾತ್ರೆಯನ್ನು ಸೇವಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದರೆ ನಾವೆಲ್ಲ ಆಲಸಿಯಾಗಿದ್ದೀವಿ, ಬೆವರು ಸುರಿಸೋದನ್ನು ನಾವು ಮರ್ತಿದ್ದೀವಿ. ಯಾವ ವ್ಯಕ್ತಿ ದಿನದ 2 ಗಂಟೆಗಳ ಕಾಲ ಬೆವರು ಸುರಿಸಿ ಕೆಲಸ ಮಾಡ್ತಾನೆ ಆತ ಆರೋಗ್ಯವಂತನಾಗಿರ್ತಾನೆ. ಯಾವ ವ್ಯಕ್ತಿ ದಿನದ ಅರ್ಧ ಗಂಟೆಗಳ ಕಾಲ ಯೋಗ ಮಾಡ್ತಾನೆ, 10 ನಿಮಿಷದ ಕಾಲ ಧ್ಯಾನ ಮಾಡ್ತಾನೆ, ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಹಾಗಾಗಿ ನಾವೆಲ್ಲ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಶ್ರೀಮಂತಿಕೆ ಇದ್ದರೂ ಸಹ ಸ್ವಂತಕ್ಕೆ ನಾವು ಬೆವರು ಸುರಿಸ್ಬೇಕಾಗ್ತದೆ. ಬೆವರು ಬೇರೆ ಮಷಿನ್ ತಂದು ಸುರಿಸಿದ್ರೆ ನಡೆಯಂಗಿಲ್ಲ. ಮನುಷ್ಯ ಊಟ ಮಾಡಿದ್ದೆಲ್ಲ ಎಲ್ಲಿ ಶೇಖರಣೆ ಆಗುತ್ತಪ್ಪ ಅಂತಂದ್ರೆ ಅದು ದೇಹದಲ್ಲಿ ಶೇಖರಣೆ ಆಗ್ತದೆ. ಉಂಡಿದ್ದೆಲ್ಲ ಒಳಗೆ ತುಂಬಿಕೊಂಡಾಗ ಅದು ಕೊಬ್ಬು ಜಾಸ್ತಿ ಆಗ್ತದೆ. ಆ ಕೊಬ್ಬಿಂದ BP ಬರ್ತದೆ, ಶುಗರ್ ಬರ್ತದೆ, ಹಾರ್ಟ್ ಆಗ್ತದೆ, ಲಕವ ಹಿಡಿತದೆ, ಕ್ಯಾನ್ಸರ್ ಬರ್ತದೆ. ಆ ಕೊಬ್ಬನ್ನು ಕರಗಿಸಬೇಕು. ಮನುಷ್ಯ ತೆಳ್ಳಗಿರಬೇಕಪ್ಪ ಅಂತಂದ್ರೆ ಕಡಿಮೆ ಊಟ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು. ಆವಾಗ ಮಾತ್ರ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಮನೆಯಾಗ ತಿನ್ನೋಕೆ ಭಾಳಷ್ಟು ತಿನ್ನಿಸುವಂಥ ದಿನಸುಗಳದಾವ ಅಂತ ಹೇಳಿ ಮನೆಯಾಗಿದ್ದವ್ರು ಕಿರಿಕಿರಿ ಮಾಡಿ ಮುಂಜಾನೆ ಇಡ್ಲಿ ಮಾಡಿರಿ, ಮಧ್ಯಾಹ್ನ ದೋಸೆ ಮಾಡಿರಿ ಅಂಥೇಳಿ ಬರೀ ಇಡ್ಲಿ ದೋಸೆ ತಿಂದೇವು ಅಂತಂದ್ರೆ ನಾವು ಉಬ್ತೀವಿ. ಅದು ಬಿಟ್ಟು ರೊಟ್ಟಿ ಊಟ ಮಾಡಿ, ಯಾರು ರಾಗಿ ಮುದ್ದೆಯನ್ನು ಊಟ ಮಾಡಿ ಬದುಕ್ತಾರೆ ಅವರು ಗಟ್ಟಿಯಾಗಿರ್ತಾರೆ, ಆರೋಗ್ಯವಂತರಾಗಿರ್ತಾರೆ. ಅದಕ್ಕೆ
ಯೋಗಿಗಳು ಹೇಳುವ ಹಾಗೆ ಊಟ ಮಿತವಾಗಿರಬೇಕು. ಮಿತ ಹೇಗಿರಬೇಕಪ್ಪ ಅಂತಂದ್ರೆ 1 ಹೊತ್ತು ಉಣ್ಣವ ಯೋಗಿ ಅಂತ, 2 ಹೊತ್ತು ಉಣ್ಣವ ಭೋಗಿ, 3 ಹೊತ್ತು ಉಣ್ಣವ ರೋಗಿ, 4 ಹೊತ್ತು ಉಣ್ಣವನ್ನು ಹೊತ್ತುಕೊಂಡು ಹೋಗಿ ಅಂತ. ಹಂಗೆ ಮಗು ಹಠ ಮಾಡ್ತದಂತ ಹೇಳಿ ಮುಂಜಾನಿಂದ ಸಂಜೆ ತನಕ ಅದೇನು ಕೇಳ್ತದ ಚಾಕ್ಲೇಟು, ಬರ್ಗರು, ಪಿಜ್ಜಾ ಅಂಥೇಳಿ ನಾವು ತಿನ್ಸ್ಕೋತ ಹೋದೆವು ಅಂದರೆ ಮಗ ಎತ್ತರ ಬೆಳೆದ ಬದಲಿ ಅಡ್ಡ ಬೆಳಿತಾನೆ, ಮುಂದೆ ವಜ್ಜೆ ಆಗ್ತಾನೆ. ವಜ್ಜೆ ಹೆಂಗೆ ಆಗ್ತಾನಂದ್ರೆ ಸ್ವಂತಕ್ಕೂ ವಜ್ಜೆ ಆಗ್ತಾನೆ, ಮನೆಗೂ ವಜ್ಜೆ ಆಗ್ತಾನೆ. ಅದಕ್ಕೆ ಆ ವಜ್ಜೆ ಆಗಬಾರ್ದು. ಮಗ ಸಂಸ್ಕಾರಿತ ವ್ಯಕ್ತಿ ಆಗಬೇಕು, ತೆಳ್ಳಗಿರಬೇಕು, ಓಡಾಡ್ಕೊಂಡಿರಬೇಕು, ಆ್ಯಕ್ಟಿವ್ ಆಗಿರಬೇಕಪ್ಪ ಅಂತಂದರೆ ಹೆಚ್ಚು ತರಕಾರಿಯನ್ನು ಊಟಕ್ಕೆ ಕೊಡಬೇಕು. ಎಲ್ಲ ಹಣ್ಣು ಹಂಪಲುಗಳನ್ನು ಒಂದು ವಾರದಲ್ಲಿ ಎಲ್ಲ ಹಣ್ಣು ಹಂಪಲನ್ನು ತಿನ್ಬೇಕು. ಮಗ ಈ ಕಾಯಿಪಲ್ಯ ಒಲ್ಲೆ ತನ್ರಿ ಅದನ್ನು ನಾವು ಊಟಕ್ಕೆ ಬಿಡ್ಸಂಗಿಲ್ಲ ಅಂದ್ರೆ ತಪ್ಪಾಗ್ತದೆ. ಒಲ್ಲೆ ಅಂದ್ರೂ ಅವತ್ತಿನ ದಿವಸ ಅದೇ ಪಲ್ಯ ತಿನ್ಬೇಕವ. ಹಾಕಿದ ಪಲ್ಯ ಪೂರಾ ಗಂಗಳ ಖಾಲಿ ಮಾಡುತ್ತಾನೆ, ಮ್ಯಾಗ ಇಳಿಸ್ಲಿಕ್ಕೆ ಬಿಡಬಾರ್ದು. ಅವಾಗ ಆ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಇವತ್ತು ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿರುವಂತಹ ಅತಿ ಹೆಚ್ಚು ಸಕ್ಕರೆ ಕಾಯಿಲೆ ಮತ್ತು ಹೃದಯ ತೊಂದರೆಯಿಂದ ಬಳಲ್ತಾ ಇರುವ ರೋಗಿಗಳು ಎಲ್ಲಿದ್ದಾರಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಮೊದಲೆಲ್ಲ MD ಡಾಕ್ಟರ್ ಸಿಗೋದನ್ನ ಭಾಳ ಕಷ್ಟ ಇತ್ತು. ಈಗ ಪ್ರತಿ ಊರಲ್ಲಿ 10-15 ಹೃದಯ ತಜ್ಞರಿದ್ದರೂ ಸಹ ಯಾವ ಬೆಡ್ ಖಾಲಿ ಇಲ್ಲ. ಅದಕ್ಕೆ ಪರಿಸ್ಥಿತಿ ಇನ್ನೂ ಹೆಚ್ಚು ಬಿಗಡಾಯಿಸೋಕ್ಕಿಂತ ಮೊದಲು ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು. ನಾವಷ್ಟೇ ಅಲ್ಲ, ನಮ್ಮ ನೆರೆಹೊರೆಯವರಿಗೆ ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಬದುಕಬೇಕನ್ನೋದನ್ನು ಕಲಿಸಿಕೊಡ್ಬೇಕು. ಯಾವ ಸಮಾಜ ಆರೋಗ್ಯವಂತ ಆಗಿರ್ತದೆ ಅದು ಅಭಿವೃದ್ಧಿಯನ್ನು ಹೊಂದದು. ಇವತ್ತು ಮನೆಯಾಗಿರೋರು 4 ಮಂದಿ ಗಳಸಾವ ಒಬ್ಬವ, ಇಬ್ಬರನ್ನ ದವಾಖಾನೆಗೆ ಸೇರಿಸಿಬಿಟ್ರೆ ಅಂದ್ರೆ ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಗ್ತದೆ. ಮೊದಲೆಲ್ಲ ಹೇಳ್ತಿದ್ರು ವೈದ್ಯವು ನಾರಾಯಣ ಹರಿ ಅಂಥೇಳಿ, ಯಾಕಂದ್ರೆ ಹೋದ ಕೂಡಲೇ ಒಂದು ಇಂಜೆಕ್ಷನ್ ಗುಳಿಗೆ ಕೊಟ್ಟರೆ ಆರಾಮಾಗ್ತಿತ್ತು. ಈಗಿನ ರೋಗ ಹೆಂಗೆ ಅದಾವ ಅಂತಂದರೆ ಅವು 10 ದಿನ ICUನಾಗ ಇಟ್ಕೊಂಡ್ರು ಆರಾಮಾಗಲ್ಲ, ಅಂಥ ತೊಂದರೆ ಅದಾವ. ಮತ್ತು ಅದಕ್ಕೆ 10 ಲಕ್ಷ ರೂಪಾಯಿ ಬಿಲ್ ಮಾಡಿದ ಕೂಡಲೇ ಇವ ಏನಪ್ಪ ಯಮ ಆಗ್ಯಾನಲ್ಲ ಅಂತ ನೀವು ಬೈತೀರಿ. ಅದಕ್ಕೆ ವೈದ್ಯರನ್ನ ಬದಲಿ ನಾವು ಬದಲಾಗಬೇಕಾಗ್ತದೆ. ನಮ್ಮ ಊಟ ಮತ್ತು ನಮ್ಮ ನಡತೆ ಮತ್ತು ನಮ್ಮ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೊಂಡೆವಪ್ಪ ಅಂತಂದ್ರೆ ಖಂಡಿತವಾಗಿಯೂ ನಾವು ಆರೋಗ್ಯವಂತರಾಗಿರ್ತೀವಿ ಅನ್ನೋ ಮಾತನ್ನು ಹೇಳಿ, ಈ ಸಾರಿ ಬಂದಾಗ ಒಂದು ಸಣ್ಣ ಚುಟುಕು ಕವನ ಹೇಳಿ ಹೋಗಿದ್ದೆ ನಾ ಎಲ್ಲ ಇಲ್ಲಿ ನೆರೆದಿರುವಂತಹ ತಾಯಂದಿರಿಗೆ. ಇವತ್ತೇನಾಗಿದೆ ಅಂದ್ರೆ ಕರ್ನಾಟಕದಾಗ ಅನ್ನಭಾಗ್ಯ ಬಂದದ್ದು. ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಾಕತ್ತಾರೆ. ಅಕ್ಕಿ ಅಡುಗೆ ಮಾಡೋದು ಭಾಳ ಸರಳ ಆಗಿಬಿಟ್ಟದು. ಮುಂಜಾನೆ ಮೊಸರನ್ನ, ಮಧ್ಯಾಹ್ನ ಚಿತ್ರಾನ್ನ, ಸಾಯಂಕಾಲ ಇನ್ನೊಂದು ಅನ್ನ ಅಂತ. ರೊಟ್ಟಿ ಮಾಡೋದನ್ನು ಮರೆತು ಬರೀ ಅನ್ನ ಊಟ ಹಾಕೋದ್ರಿಂದ ಆರೋಗ್ಯ ಬಿಗಡಿಸ್ತದೆ. ಅದಕ್ಕೆ ಹಿಂದೆ ಹಿರಿಯರೊಂದು ಮಾತು ಹೇಳ್ತಿದ್ರು, ಏನಂದರೆ ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು ಅಂತ. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮ ಅಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ ಅಂತ. ಅದಕ್ಕೆ ಬಾಯಿಗೆ ಏನು ರುಚಿ ಅನ್ನಿಸ್ತದೆ ಅದನ್ನು ಅಡುಗೆ ಮಾಡಿ ಉಣ್ಣೋದು ಬದಲು ಯಾವುದು ದೇಹಕ್ಕೆ ಒಳ್ಳೆಯದದ ಅದನ್ನು ನಾವು ಊಟ ಮಾಡಬೇಕಾಗ್ತದೆ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವೇಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ ಹೇಳಿ 1000 ವರ್ಷಗಳ ಹಿಂದೆಯೇ ಸರ್ವಜ್ಞ ತನ್ನ ವಚನದಲ್ಲಿ ಈ ರೀತಿ ಉಲ್ಲೇಖ ಮಾಡಿದ್ದಾನೆ. ಯಾವಾಗ ರುಚಿ ಅದ ಅದು ದೇಹಕ್ಕೆ ಒಳ್ಳೆಯದಲ್ಲ, ಯಾವಾಗ ಕಹಿ ಅದ ಅದ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ನಾವೆಲ್ಲರೂ ಮಿತಹಾರಿಗಳಾಗಬೇಕು, ಒಳ್ಳೆಯದನ್ನು ಊಟ ಮಾಡಬೇಕು, ಆರೋಗ್ಯವಂತರಾಗಿ ಬದುಕಬೇಕು. ಇವತ್ತೇನು ಆರೋಗ್ಯ ಶಿಬಿರದಲ್ಲಿ ಸುಮಾರು 100 ಜನಕ್ಕಿಂತ ಹೆಚ್ಚು ಜನ ರಕ್ತದಾನ ಮಾಡಿದ್ದಾರೆ. ಏನೇನೋ ದಾನ ಮಾಡ್ತೇವೆ, ಆದರೆ ಇದು ಬಹಳ ಅತಿ ಅಮೂಲ್ಯವಾದಂಥ ದಾನ. ಯಾಕಂದರೆ ಒಬ್ಬರು ಜೀವ ಉಳಿಸುವಂತಹ ಒಂದು ಯಾವುದಾದ್ರೂ ದಾನ ಇದ್ದರೆ ಅದು ರಕ್ತದಾನ. ಹಾಗಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಯುವ ಮಿತ್ರರು ಭಾರಿ ಈ ರೀತಿ ರಕ್ತದಾನವನ್ನು ಮಾಡ್ತಾ ಇರಬೇಕು. ಯಾಕಂದರೆ ಕೃತಕ ಯಂತ್ರದಿಂದ ಈ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನೂ ತನಕ ಸಾಧ್ಯ ಆಗಿಲ್ಲ. ಅದಕ್ಕೆ ಯಾವಾಗಾರ ಎಮರ್ಜೆನ್ಸಿ ಬೇಕಪ್ಪ ಅಂತಂದ್ರೆ ಮತ್ತೊಬ್ಬರು ರಕ್ತ ಕೊಟ್ಟಾಗೇ ನಾವು ರಕ್ತ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಭಾಳಷ್ಟು ಜನ ಕಣ್ಣಿನ ಕುರುಡರತನವನ್ನು ನಿವಾರಣೆ ಮಾಡಬೇಕಾದ್ರೆ ನೇತ್ರದಾನ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಹಾಗಾಗಿ ನಾವೇನು ಒಂದು ಸಾವನ್ನು ಸಾಕ್ಷೀಕರಿಸ್ತೀವಿ ಅದನ್ನು ನೇತ್ರದಾನ ರೂಪದಲ್ಲಿ ನಾವು ಪರಿವರ್ತನೆ ಮಾಡಿದೀವಪ್ಪ ಅಂತಂದರೆ ಅದಲ್ಲದೆ ನಾವು ಸಹ ವಾಗ್ದಾನ ಮಾಡಬೇಕು. ನಾ ತೀರಿ ಹೋದ ನಂತರ ನನ್ನ 2 ಕಣ್ಣುಗಳನ್ನು ನಾನು ದಾನ ಮಾಡ್ತೀನಿ. ಯಾಕಂದರೆ ನಾವು ಕೊಟ್ಟಂಥ 2 ಕಣ್ಣುಗಳನ್ನು 2 ವ್ಯಕ್ತಿಗಳಿಗೆ ಮೊದಲು ನಾವು ಕಸಿ ಮಾಡ್ತಾಯಿದ್ದೀವಿ. ಒಂದು ಕಣ್ಣು ಒಬ್ಬಂಗೆ, ಮತ್ತೊಂದು ಕಣ್ಣು ಒಬ್ಬಂಗೆ, ಇಬ್ಬರಿಗೆ ಕಾಣಿಸ್ತಿತ್ತು. ಆದರೆ ವಿಜ್ಞಾನ ಈಗ ಎಷ್ಟು ಮುಂದುವರೆದದಪ್ಪ ಅಂತಂದ್ರೆ ಒಂದೊಂದು ಕಣ್ಣೊಳಗೆ 3 ಪದರ ತೆಗೆದು ಬೇರೆ ಬೇರೆ ರೀತಿಯಿಂದ 3 ಕಡೆ ಹಾಕಿ ಒಟ್ಟು 6 ಜನಕ್ಕೆ ಉಪಯೋಗ ಆಗುವಂಥ ಒಂದು ಕೆಲಸ ಆಗ್ತದೆ.
ಅದಕ್ಕೆ ನಾವು ಸತ್ತು ಹೋದ ಮೇಲೆ ನಮ್ಮ ಕಣ್ಣು ಮಣ್ಣಲ್ಲಿ ಮಣ್ಣಾಗೋದು ಬೇಡ, ಚಿತೆಯಲ್ಲಿ ಭಸ್ಮ ಹೋಗೋದು ಬೇಡ. ಕನಿಷ್ಠ 6 ಜನರಿಗೆ ದೃಷ್ಟಿ ಕೊಡುವಂಥ ಒಂದು ಭಾಗ್ಯ ನಮ್ಮದಾಗ್ತದೆ. ಮುಂದಿನ ಜನ್ಮ ಐತಿಲ್ಲೋ ಗೊತ್ತಿಲ್ಲ, ಆದರೆ ಇವತ್ತು ನಾ ತೀರಿ ಹೋದ್ನಂದರೆ ನಮ್ಮ 2 ಕಣ್ಣುಗಳಲ್ಲಿ 6 ಜನರ ದೇಹದಲ್ಲಿ ನಾವು ಹುಟ್ಟಿ ಬರುವಂಥದ್ದು ಒಂದು ಸದಾವಕಾಶವನ್ನು ನಾವು ಅದನ್ನು ಪಡ್ಕೋಬೇಕನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಅಮೃತಾನಂದ ಸ್ವಾಮಿಗಳಿಗೆ ಮತ್ತೊಮ್ಮೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಹೇಳಿ ವೇದಿಕೆ ಮೇಲಿರುವಂಥ ಪರಮ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.